ಹಾಯ್ ಫ್ರೆಂಡ್ಸ್, ಈಗ ನಾನು ವೆಜ್ ಕುರ್ಮಾ ರೆಸಿಪಿ ತೋರಿಸ್ತಿದ್ದೀನಿ. ಈಸಿಯಾಗಿ ಹೇಗೆ ಮಾಡ್ಕೋಬೋದಂತ. ಇದೆಲ್ಲನೂ ಮಸಾಲೆ ಪದಾರ್ಥಗಳು. ಇದನ್ನೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ. ಒಂದ್ಸಲ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಈಗ ಬಾಣಲಿಗೆ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ನೀವು ಇದನ್ನು ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಹಿಡ್ಕೊಂಡು ಹುರ್ಕೋಬೇಕಾಗತ್ತೆ. ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಆ ರೀತಿ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಕೂಡ ಹೋಗಿರಬೇಕು. ಆವಾಗ ತುಂಬ ಸೊಗಸಾದ ಫ್ಲೇವರ್ ಬರುತ್ತೆ ನನಗೆ. ನೋಡಿ, ಈ ರೀತಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ. ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ಕೊತ್ತಂಬರಿ ಕೂಡ ಸೇರಿಸ್ತಿದ್ದೀನಿ. ಕೊತ್ತಂಬರಿ ಕೂಡ ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ, 1-2 ನಿಮಿಷ. ನಂತರ ಹೆಚ್ಚಿರುವಂಥ ಕಾಯಿ ಕೂಡ ಸೇರಿಸ್ಕೊತಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಹುರ್ಕೋಬೇಕಾಗತ್ತೆ. ನಮಗೆ ರುಬ್ಬಿದಾಗ ಯಾವುದು ಹಸಿ ಹಸಿಯಾಗಿ ಗೊತ್ತಾಗಬಾರ್ದು. ಅದಕ್ಕೆ ಎಲ್ಲ ಪದಾರ್ಥಗಳು ಕೂಡ ಈ ಥರ ಹೀಗೆ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಸುಗಂಧವಾದ ಪರಿಮಳ ಬರಬೇಕು, ಆ ರೀತಿ ಹುರ್ಕೋಬೇಕಾಗತ್ತೆ. ಆದರೆ ಸೀದೋಗಬಾರ್ದು ಯಾವುದೂ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲನೂ ಹುರ್ಕೋಬೇಕು. ನಂತರ ಅರಿಶಿನ ಕೂಡ ಸೇರಿಸ್ಕೊತಿದ್ದೀನಿ. ಈ ವೆಜ್ ಕುರ್ಮಾ ಎಲ್ಲ ರೀತಿ ತಿನಿಸುಗಳ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ಟವ್ ಆಫ್ ಮಾಡಿಕೊಂಡು ಎಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ನುಣ್ಣಗೆ ಈ ರೀತಿ ಪೇಸ್ಟ್ ಥರ ಆಗಿರಬೇಕು, ಹಾಗೆ ರುಬ್ಕೋಬೇಕಾಗತ್ತೆ. ನಂತರ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ.
ಎಣ್ಣೆ ಹಾಕಿದ ನಂತರ ಎಲ್ಲ ತೊಳೆದಿರುವಂಥ ತರಕಾರಿಗಳನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಬಾಣಲಿಗೆ ಸೇರಿಸ್ಕೊಂಡು ಹೀಗೆ ಹಸಿ ವಾಸನೆ ಹೋಗೋವರೆಗೂ ಸುಸ್ಕೋಬೇಕಾಗಿರುತ್ತೆ. ಇಡ್ಲಿ, ದೋಸೆ, ಚಪಾತಿ, ರೈಸ್ಗೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಈಗ ಮಿಶ್ರಣವನ್ನು ಹಾಕೋಣ. ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಸೇರಿಸ್ಕೋಬೇಕು. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸೇರಿಸ್ಕೋಬೇಕಾಗತ್ತೆ. ಒಂದು ಕುದಿ ಬಂದ ನಂತರ ಸೇರಿಸ್ಕೋಬೇಕು. ನೋಡಿ, ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ. ಈಗ ಮುಚ್ಚಿಡೋಣ. ಈಗ ನೋಡಿ, ವೆಜ್ ಕುರ್ಮಾ, ಬಿಸಿ ಬಿಸಿಯಾದ ವೆಜ್ ಕುರ್ಮಾ ತಯಾರಾಗಿದೆ. ನಾನೆಲ್ಲ ರೆಸಿಪಿದ್ದು ಏನೇನು ಸಾಮಗ್ರಿಗಳು ಬೇಕೋ ಎಲ್ಲ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಥ್ಯಾಂಕ್ ಯು, ಬಾಯ್.